ಮತ್ತೇನಂತಾರ ಶಾಂತಕ್ಕ ಬೀಗ್ರೆ ಲಗ್ನ ಪತ್ರಿಕೆ ಯಾವಾಗ ತಪ್ಪಿಸ್ತಾರಂತ? ಒಟ್ಟ ಲಗ್ನ ಒಂದು ನಿಶ್ಚಯ ಆತ, ಮನಿಗ್ ಲಗ್ನ ಪತ್ರಿಕೆ ಬಂತ ಅದಲ್ಲ, ಆವಾಗ ಚಾಲು ನಾನು ಮದ್ವಿ ಕೆಲಸ. ಹೆಗ್ಣ ಇಲ್ಲದಾವಲೆ ನಮ್ಮ ಮನ್ಯಾಗ. ಯಾರಂದ್ರ ನೀನು ನಮ್ಮ ಮನೆ ಹೆಗ್ಣದಾವ ಅಂತೇಳಿ ಇಲಿ ಸತಿಗೆ ಇಲ್ಲ ನಮ್ಮ ಮನ್ಯಾಗ. ಇನ್ ಹೆಗ್ಣದ ಮಾತು ದೂರ ಉಳಿತು. ಯಾರಂದ್ರ ನೀನು ನಮ್ಮ ಮನೆ ಹೆಗ್ಣದಾವ ಅಂತೇಳಿ ಯಾವ್ಯಾವ ಬಿಡಾಡಿ ಏನ್ರ ಅಂದಿರ್ತಾಳ. ಅಲ್ಲ ನಮ್ಮ ಮನೆ ಹೆಗ್ಣದಾವ ಅಂತ ನಿಮಗೆ ಯಾರಂದ್ರ ಅಂತ? ಹೆಗ್ಣ ಅಲ್ಲ ಲಗ್ನ, ಲಗ್ನ ನಿಬ್ಣ ನಿಬ್ಣ. ಈಗ ಪಾರ್ವತಿದ ಇರುದೀಗ. ಹಬ್ಬ ದೇವ್ರೆ, ಅದರ ಅರ್ಥ ಆತಲ್ಲ. ಅದ್ನೇ ಪಾರ್ವತಿದ ಈಗ ಲಗ್ನ ಕೆಲಸ ಅಂದ ಮದ್ವಿ ಕೆಲಸ ಯಾವಾಗಿಂದ ಚಾಲು ಮಾಡ್ತಿ ಅಂತ ಕೇಳಾಕತ್ತಿದ್ದೆ. ಅದಕ್ಕ ಸಾಯ ಬೇಕನ ನನಗ, ನಂದು ಸಾಯ ಬೇಕನ ಅಂತ ಕೇಳಿದೆ. ಏನ ಲಗ್ನ ಕೆಲಸ ಮಾಡಾಕ ಸಾಕಾತ ನಿನಗ? ಏನ್ ಮಾಡಿದೆ ಅಂತ ಕೆಲಸ? ನಿನ್ನೆರ ಬಂದ ಹೊಟ್ಟಿ ಬಿರಿಯಂಗ್ ತಿಂದಿಲ್ಲ ಅಲ್ಲಿ ಹೊಲ್ದಾಗ ಕುತ್ಕೊಂಡ, ನನಗಿಂತ ಮುಂಚೆ ಕೂತಿಂದಿ. ಈಗ ನೋಡಿದ್ರೆ ಲಗ್ನ ಕೆಲಸ ಮಾಡಕ್ ನಾನು ಸಾಕಾತ್ವ ಅಂತ ಹೇಳ್ತೇನ? ಅವ್ವ ಬೇಸದಿ ಹೇಳು. ನೋಡ್ಲೆ ಶಾಂತಿ, ನೋಡು ನೋಡು ಗೆಳತ್ಯಾರ ಅಂತೇಳಿ ಹೊಗಸ್ಕೊಂತಿಯಲ್ಲ. ನೋಡು ಒಬ್ಬಾಕಿ ಮಗಳಾಗ ಒಬ್ಬಾಕಿ ಹೊಕ್ಕೊಂತಾಳ. ಹೆಂಗದಾರ ಇವ್ರು ಬಿಡಾಡ್ಯಾರ. ಇನ್ನು ಲಗ್ನ ಕೆಲಸನ ಚಾಲು ಆಗಿಲ್ಲ, ಲಗ್ನ ಕೆಲಸ ಮಾಡಕ್ ಸಾಕಾತಂತ ಇವ್ರಿಗೆ, ಇವ್ರು ಬಿಡಾಡ್ಯಾರಿಗೆ. ಯವ್ವ ಯಾವಾಗಂದ್ವಿ ಯವ್ವ? ನಾವೇವಾಗಂದ್ವಿ? ತಗ ಯವ್ವ ಶಾಂತಕ್ಕ, ಈ ಮುಚ್ಚು ಕೊಟ್ಟು ಮಾತಾಡೋದಾಗಲ್ಲವ ಯವ್ವ. ಸುಮ್ಮನೆ ಆಗಿರ್ಲಿಪ್ಪ, ಹೋಲತ್ತ ಏನು ವಾದಿಸ್ಕೊಂತ ನಿಂದಿರ್ತೀರಿ. ಕಿವಿ ಕೇಳೋದಲ್ಲ ಅಂತ ಗೊತ್ತಿದ್ದು ಕಿವ್ಯಾಗ ಹೋಗಿ ಓದಿರ್ಬೇಕತ್ತಾಗ. ಯವ್ವ ಶಾಂತಕ್ಕ, ನಿಮ್ಮ ಅತ್ತಿ ಕಿವ್ಯಾಗ ಹೋಗಿ ಓದ್ರಾಕೊಲ್ಲೇ ಯವ್ವ. ನಾನು ಕಿವಿ ಕಡ್ಯಾಕ್ ಬಂದಾಳ ಅಂತೇಳಿ ಹಿಡಿದು ನನ್ನ ಕಡದ್ಲು ಅಂದ್ರೆ ನಾ ಏನ್ ಮಾಡ್ಲಿ? ಪಾತಿ ಹೋಗ್ಲೆ, ಆ ಮುದುಕಿ ಕಿವಿ ಗಟ್ಟೆ ಹಿಡಿದು ಕಡ್ತಾ ಕಡಿ ಡಲ್ಲೆ ಕಡ್ದಂಗ. ಕ್ಯಾಜಿ ನಮ್ದಿಗೆ ಹಿಂಗೆ ಅಂತೀರಿ? ಏಕೇಕ್ ನಲ್ಲೆ ಏಕೇಕ್ ಡಲ್ಲೆಯಾಗಿ ಹಾಕೊಂಡ್ಬಿಟ್ಟಿ ನಿಮ್ದಿಗೆ. ಅರೆ ಎಲ್ಲರಿಗೆ ಕಟ್ ಅಂತ ಕಡ್ದ್ಬಿಟ್ಟಿ ಸುರ್ರು ಅಂತ ಸಿಕ್ಕಂತೀರಿ, ನಮ್ದಿಗೆ ಗೊತ್ತಿಲ್ಲ. ಯವ್ವ ಹೋಲ್ ಬಿಡವ ತಾಯಿ. ಅರೇ ಶಾಂತಂದು ಅಕ್ಕ, ನಮ್ದಿಗೆ ಯಾಕೆ ಬಂದಿದಾವೆ ಅಂದ್ರೆ ಅರೇ ಸ್ವಲ್ಪ ಕಾಮ್ಗೆ ಇತ್ತು, ನಿಮ್ದಿಗೆ ಆಮೇಲೆ ಸಿಗ್ತೀರಿ, ಸ್ವಲ್ಪ ಮಾತಾಡಕ್ಕೆ ಇತ್ತು. ಹಾ ಹಾ ಆತೋರ್ವ. ಹಂಗ್ಯಾಕ ನಾದ ಹಿಡಿಸಿ ಗುಂಗಿ ಹೊಳ್ದಂಗ? ಏನು ಅಂದ್ರೆ ಏನದ ಅರ್ಥ? ಅಲ್ಲ ಆಕಿ ನನ್ ಗೆಳತಿ ಅನ್ನಕತ್ತಿದ್ಲ, ಅಕ್ಕನ ಮದುವೆ ಆದ್ರೆ ಗಿಲ್ ಬರಂಗಿಲ್ಲ ಅಂತ ಅಲ್ಲೇ ಇರ್ತಾಳಂತಲ್ಲ. ಯಾವಕ್ಕೆ ಕಂದಕ್ಕೆ ಅವ್ರು ಬಿಡಾಡಿ ಆಕಿ ಮದುವೆ ಆದ್ರೆ ಆಕೆ ಕಿಲ್ ಬರುದಿಲ್ಲ ಅಂತ? ಯಾವಾಗಾರ ಒಮ್ಮೆ ಅಷ್ಟ ಬರ್ತಾಳಂತಲ್ಲ, ದಿನ ದಿನ ಬರುದಿಲ್ಲ ಅಂತಲ್ಲ. ಅಯ್ಯೇ ದಿನ ದಿನ ಬರುದಿಲ್ಲ. ಕೆಲಸ ಇದ್ರ ಹಬ್ಬಿದ್ರ ಏನಾರ ಬರುದಿದ್ರ ತವ್ರ ಮನಿ ಬರ್ತಾಳ ಹೊಕ್ಕಾಳ. ತಂಗಿ ತಾಯಿ ನೋಡಂಗಿದ್ರ ಅಮ್ಮನ್ನ ತಂಗಿನ ಬರ್ತಾಳ ಹೊಕ್ಕಾಳ. ಮದುವೆ ಆದವರೆಲ್ಲ ಏನು ಮತ್ತೆ ತವ್ರ ಮನ್ಯಾಗ ಇರ್ತಾರಂತನ? ಯಾಕೆ ಪಿಸ್ರಿ ಅಂದಕಿ ಆಕೆ ಏನ್ ತವ್ರ ಮನೆಗೆ ಇರ್ತಾಳಂತ, ಏನ್ ಗಂಡ ಮನೆಗೆ ಹೊಕ್ಕಾಳಂತ? ಅವ ನಾನು ಅಕ್ಕನ ಜೊತೆಗೆ ಅವ್ರ ಮನೆಗೆ ಹೋಗ್ತೇನೆ. ಅಂದ್ರ ದಬ್ರಿ ತಗೊಂಡ್ರೆ ಚಮಚ ಫ್ರೀ ಅಂತೇಳಿ. ಅಲ್ಲಲೆ ಅಕ್ಕಿನ ತಗೊಂಡ್ರೆ ನಿನಗೆ ಯಾಕೆ ಅವ್ರು ಕರ್ಕೊಂಡು ಹೋಗ್ತಾರ ಅವ್ರ ಮನೆಗೆ? ಉತ್ತರ ಸಂತೆಲ್ಲ ನಿಂದ. ಅಯ್ಯಯ್ಯ ಹುಚ್ಚಬೇಡಿ, ಅವ್ರ ಮನೆ ನೀ ಯಾಕೆ ಹೋಗಿ? ಅವ್ರ ಮನೆಯಾಗ ಅರವಿಂದನ್ ಮದುವೆ ಮಾಡ್ಕೊಂಡು ಈಗ ಹೊಕ್ಕಾಳ, ನೀ ಅದಕ್ಕೆ ಹೋಗಿ ಕಾಲಿ ಪೀಲಿ. ಹಂಗೆಲ್ಲ ಹೋಗ್ಬಾರ್ದು, ಹಂಗೆಲ್ಲ ಇರ್ಲೂಬಾರ್ದು. ಏನೋ ಒಂದಿನ ಯಾವತ್ತೋ ಎಂದಿನ ಹೋದೆ ಬಂದೆ ಅಂತಿರ್ಬೇಕಷ್ಟೆ. ಹಂಗ ಹೋಗಿರಕತ್ತೇತನ ಅಲ್ಲಿ? ಯಾಕ ನನ್ನ ಜೊತೆ ಜಗಳ ಮಾಡಕನ ಅಲ್ಲಿ ಬಂದೆ? ಇಲ್ಲ ಅಕ್ಕ, ನೀನ್ ಇಲ್ಲಂದ್ರೆ ಈ ಮನೆ ನಂಗೆ ಭಾಳ ಬೇಜಾರಾಕೈತಿ. ನಾನು ಒಬ್ಬಾಕೆ ಆಗ್ಬಿಡ್ತೀನಿ ಅಕ್ಕ. ನೀವು ಹೋಗ್ಬೇಡಕ್ಕ, ಮದುವೆ ಮಾಡ್ಕೋಬೇಡ. ಅಯ್ಯಯ್ಯ ಅರಿಷ್ಟ ಅರಿಷ್ಟ, ಹಂಗೆಲ್ಲ ಅನಬಾರ್ದು. ಮದುವೆ ನಿಶ್ಚಯ ಆಗಿದ್ ಹುಡುಗಿಗೆ ಹಂಗೆಲ್ಲ ಮದುವೆ ಮಾಡ್ಕೊಂಡು ಹಂಗೆಲ್ಲ ಅನಬಾರ್ದು. ಏನು ಮಾತಾಡ್ತಾವ ಇವ ಇವ್ರ ಬಾಯಿ ನತ್ತಾಗ ಮುಸ್ತಿಲ ಬಾಯಿ. ಲಕ್ಷ್ಮಿ ಬಾಯಿಗೆ ಬರೀನ ಹಾಕ್ತೀನಿ ಈಗ ಮತ್ತೆ. ಲಕ್ಷ್ಮಿ ಯಾಕೆ ಬೇಜಾರು ಮಾಡ್ಕೊಳಕತ್ತಿ? ಅಲ್ಲೇ ನಾನು ಅಲ್ಲಿ ಹೋಗ್ಬಿಟ್ಟೆ ಅಂದ್ರೆ ನೀನು ಒಬ್ಬಾಕಿ ಹೆಂಗಕ್ಕಿ? ಅಪ್ಪ ಅವ್ವ ಅಮ್ಮ ಇಷ್ಟು ಮಂದಿ ಅದಾರ. ನಿಂಗೆ ನೆನಪಾತ? ಬಾ ಇರು, ಮತ್ತೆ ಈ ಕಡೆ ಬಾ, ಮತ್ತಿರು, ಮತ್ತೆ ಈ ಕಡೆ ಬಾ. ಆತಪ್ಪ, ಅದಕ್ಕೆ ಯಾಕೆ ಅಷ್ಟು ಅಳಾಕತ್ತಿ? ನಿಂಗೆ ಹತ್ರ ನಂಗೆ ಬೇಜಾರಾಗಂಗಿಲ್ಲನಾ? ಎದಕ್ಕೆ ಅಳಾಕತ್ತಾಳೀಕಿ ಲಕ್ಷ್ಮಿ? ಯಮ್ಮ ಈಕಿ ನನ್ನ ಮದುವೆ ಆತಂದ್ರೆ ನನ್ನ ಮನೆಗೆ ಬರ್ತಾಳಂತ, ನನ್ನ ಜೊತೆಗೆ ಇರ್ತಾಳಂತ. ಯಾಕ ಏ ಲಕ್ಷ್ಮಿ, ತೆಲಿಗಿರಿ ಬರಬರಿ ಐತಿಲ್ಲ ನಿನಗೆ? ನಾ ಹೋಗ್ಬೇಕಂತದನಿ. ಈ ಕೊಕ್ಕಳಂತಿಕ್ಕಿ ಏನ್ ಅವಶ್ಯಕತೆ ಇಲ್ಲ. ನಾ ಆಲ್ರೆಡಿ ಸೀಟ್ ಬುಕ್ ಮಾಡೇನಲ್ಲೇ. ಆಕಿ ಜೊತೆಗೆ ಆಕಿ ಮನಿಗೆ ಗಂಡ ಮನಿಗೆ ನಾನು ಹಾಜರ. ಆಕಿ ಜೊತೆಗೆ ಇರಕಿನ. ಅಲ್ಲ ಮೊಮ್ಮಗಳಿಗೆ ಬುದ್ಧಿ ನಾ ಹೇಳಾಕತ್ತೇನಿ, ಅಮ್ಮನ ತಯಾರಾಗಿ ಹೇಳಲ್ಲ ಹೋಗಾಕ. ಅಯ್ಯೋ ಹಣೆ ಬಾರಗಣೆ ಚೌತಿ ಒಲ್ಲೆಳವ ಯವ್ವ, ನಾ ಇದ್ಲಗಟ್ಟ ತಡ್ಕೊಳಕ್ ಆಗುದಿಲ್ಲ ತಗ. ಅಲ್ಲ ಅವ್ರು ಏನ್ ಅನ್ಕೋಬೇಕಂತ ನಾನು. ಇದೇನಪ್ಪ ಮನಿ ಮಂದಿನೆಲ್ಲ ಸಾಕು ಬಾಳೆ ನಮ್ದು ಅನ್ಕೊಳಂಗಿಲ್ಲ ಯವ್ವ. ನಾವಲ್ವ ಈಕಿಗೇನೋ ಒಂದು ಹೊಡೆದಾದ್ರೂ ಹೇಳ್ಬೋದು ಯವ್ವ. ನಮ್ಮ ಅತ್ತಿಯರಿಗೆ ಹೆಂಗೆ ಹೇಳ್ಬೇಕ ಯವ್ವ? ನಾ ಇನ್ನ ಏನಿಲ್ಲ, ನನ್ನ ತುಳ್ದ ಬಿಡ್ತಾರ ಯವ್ವ. ಹೇಳ್ಬೇಕಾತಿ ಇವ್ರಿಗೆ, ಇನ್ನು ಮದುವೆ ಹಾಕೊಂಡು ನಾನು ತಯಾರ ಅಂತೇಳಿ ಹೊಂಟು ನಿಂತ್ರಂದ್ರೆ ಅದೊಂದು ವಜ್ಜಿ ಯವ್ವ. ಅವ್ರು ಯಾಕೆ ಅಲ್ಲಿರ್ತಾರ ಹಂಗ ಅಂತಾರ, ಬರೋದು ಹೋಗೋದು ಮಾಡ್ಕೊಂತಿರ್ತಾರ. ಅಯ್ಯೋ ಹಂಗನ್ಬೇಡ, ಮೊಮ್ಮಗಳಿಗೆ ಏನ್ರ ಗಂಡ ಮನೆ ತ್ರಾಸಕತ್ತನಂತ ನೋಡಾಕ ಬಂದಿದ್ರು ಇದ್ಲಾಕಿ. ಅಕ್ಕ ಐ ಲವ್ ಯು ಅಕ್ಕ. ನಾನು ನಿನ್ ಬಿಟ್ಟು ಇರಕ್ ಆಗಲ್ಲಕ್ಕ. ದಿನಕ್ಕೆ 30 ಸಲ ಜಗಳ ಮಾಡ್ತೀಕಿ ಕೂಟ, ಬಿಟ್ಟು ಇರಕ್ ಆಗಲ್ಲಕ್ಕ ಅಂತ. ಈಗ
ಇದ್ದಿದ್ ಕರೆಕ್ಟ್ ಅಂತ ಅನಿಸಿ ಸುಮ್ಮನಿದ್ರೆ ಅಲ್ಲ ಅಷ್ಟು ಮಾತಾಡಕತ್ತಾರ ಅವ್ರು. ಒಂದು ಮಾತು ಹೌದು ಹೊಸ ಬೀಗ್ರು ಹೋಗೈತಿ ಏನಾತೀಗ ಇಷ್ಟ ಯಾಕೆ ಹೋದ್ರಾತಿ ಮತ್ ಹೌದು ನೀ ನನ್ನ ಹೆಂಡತಿಗೆ ಮರ್ಯಾದೆ ಕೊಡಂಗಿಲ್ಲ ಅದಕ್ಕೆ ಬಂದಿಲ್ಲಕ್ಕಿ ಅಂತ ನೀವು ಕೊಸರಿ ಮಾತಾಡವಲ್ರಲ್ಲ. ನೋಡ್ರಿ ನಿಮಗೆ ತ್ರಾಸ್ ಕೊಡ್ಬೇಕಂತ ನಾ ಈ ಮಾತಾಡಕತ್ತಿಲ್ಲ. ನಮ್ದು ಏನ್ ತಪ್ಪೈತಿ ನಿಮ್ದಾತ ಯಾಕೆ ಅಷ್ಟೇ ಮೆತ್ತಗ ಮಾತಾಡಿದ್ರಿ ನೀವು ಯಾರಿಗೆ ಅಷ್ಟು ಮೆತ್ತಗ ಮಾತಾಡಿ ತಪ್ಪಾತಂತ ಕೇಳಿದವ್ರಲ್ಲ. ನಿಮ್ ತಪ್ಪಿಲ್ಲ ಅಂದ್ರೆ ನೀವು ಯಾಕೆ ತಪ್ಪಾತಂತ ಕೇಳಿದ್ರಿ? ಯಾಕೆ ಅಷ್ಟೊಂದು ಅಕ್ಕ ಹಂಗಲ್ಲ ಅಕ್ಕ ಹಿಂಗಲ್ಲ ಅದಕ್ಕ ಇದಕ್ಕ ಅಂತೇಳಿ ಬಗ್ಗೆ ಮಾತಾಡಿದ್ರಿ ನೀವು ಕೊಸರಿ ಹೇಳ್ಬೋದಿತ್ತಲ್ಲ. ನಮ್ಮ ಮನಸ್ಸು ಆತಿಗೆ ಹೋಗ್ಯಾವ ಏನಾತೀಗ ನೀವು ವರ್ಷ ಕರಿಲಾರ್ದಕ್ಕೆ ಈಗ ಯಾಕೆ ಕರೆದಿ ಅಂತ ಹೇಳ್ಬೋದಿತ್ತಲ್ಲ. ನನಗೇನು ಇಷ್ಟು ಮಾತಾಡಕ್ ಬರುದಿಲ್ಲ ಅಂತ ತಿಳ್ಕೊಂಡಿ ಅನ್ಲಿ. ಮತ್ತೆ ಯಾಕೆ ಸುಮ್ಮನಿದ್ರಿ ಮಾತಾಡೋದ್ ಬಿಟ್ಟು? ನಾವೊಬ್ಬಕ್ಕೆ ಮಾತಾಡಿ ಕೆಟ್ಟಾಗಬೇಕನ ನಿಮ್ಮ ಅಕ್ಕನ ಕಡೆ ನೀವು ಒಳ್ಳೆಯವರಾಗ್ರಿ. ನಾನು ಇಷ್ಟು ವರ್ಷ ತಡ್ಕೊಂಡೇನಿ ಮಕ್ಕಳು ಎದಿ ಉದ್ದ ಬೆಳೆದು ಮದುವೆ ಆಗಕ್ ಬಂದ್ರೆ ಇವತ್ತಿನವರೆಗೆ ಯಾವತ್ತೂ ನಿಮ್ಮ ಅಕ್ಕನ ಮುಂದೆ ನಾ ಮಾತಾಡಿಲ್ಲ. ಇವತ್ತು ನಾನು ಹೊಟ್ಟೆ ಸಂಖ್ಯೆ ಹೆಚ್ಚಾಗಿ ಮಾತಾಡಿದ್ ನಾನು. ನನ್ನ ಮಗಗ ನೋಡಿರೋ ಕನ್ಯೆ ಮನೆಗೆ ನಾ ಊಟಕ್ಕೆ ಹೋಗೇನಿ. ಏನಾತು ಯಾಕೆ ಹೋಗ್ಬಾರ್ದ ಅಂದ್ರೆ ನಮ್ಮ ಸೊಂಟಕ್ಕೆ ದಾರ ಕಟ್ಟಿ ಅವ್ರ ಕೈಯಾಗ ಹಿಡ್ಕೊಂಡ್ಬಿಡ ಅಂತ ಹೇಳ. ಅವ್ರು ಹಿಂಗಂಗ ಆಡಿಸ್ತಾರ ಹಿಂಗಂಗ್ ಬಿಡ್ತಾರ ಹಂಗಂಗ ಅಡ್ಡಾಡ್ತೇನೆ ನಾನು. ನನ್ನ ಜೀವನ ಇದು ನನ್ನ ಮನೆ. ನೀವು ನನ್ನ ಗಂಡ ಇವ್ರು ನನ್ನ ಮಕ್ಕಳು. ನನಗೆ ಸ್ವತಂತ್ರ ಇಲ್ಲ. ಈ ಮನೆ ಒಳಗೆ ಹೆಂಗಿರ್ಬೇಕಂತ ನನಗೆ ಗೊತ್ತಿಲ್ಲ. ಏನ ಅವ್ರ ಕರೆದ ತಕ್ಷಣ ಓಡಿ ಹೋಗ್ಬೇಕು ಅವ್ರ ಅಂದ್ರೆ ಅನಿಸ್ಕೊಂಡ್ಬಿಡ್ಬೇಕು. ಪಾರ್ವತಿ ಸಮಾಧಾನ. ನನಗೆ ಗೊತ್ತು ನೀ ಹಿಂಗ್ ಮಾತಾಡಕ್ಕೆಲ್ಲ ಆದ್ರೂ ಮಾತಾಡ್ತಾ ಇದೀಯ ಅಂದ್ರೆ ನಿನಗ್ ಸಿಟ್ಟು ಬಂದೈತಿ ಬೇಜಾರಾಗೈತಿ ನನಗೆ ಗೊತ್ತು. ಹೌದಪ್ಪ ಅತ್ತಿ ಯಾವಾಗ ನೋಡಿದ್ರು ಬರೇ ಅವ್ಗ್ ಬರೇ ಅವಮಾನ ಮಾಡೋದು. ನೀ ಹಳ್ಳ್ಯಾಗಿಂದ ಬಂದಕ್ಕಿ ಬಡವ್ರ ಮನೆಯಾಗಿದ್ದಕ್ಕಿ ಅಂತ ಕೀಳಾಗಿ ಮಾತಾಡೋದು. ಬರೀ ಹಿಂಗ್ ಮಾಡಿ ಮನಸ್ಸಿಗೆ ನೋವು ಮಾಡ್ತಾಳ. ನಾವು ನೋಡೇವಿ ಎಷ್ಟೋ ಸಲ. ಅತ್ತಿಗೆ ಪ್ರೀತಿ ಇರೋದು ನಿನ್ ಮೇಲ್ಪ ಅವನ ಮೇಲೆ ಅಲ್ಲ, ಇನ್ನು ನಮ್ಮ ಮೇಲೆ ಪ್ರೀತಿ ಐತಿ ತಮ್ಮನ ಮಕ್ಕಳು ಅಂತೇಳಿ. ಆದ್ರೆ ಅವನ ಮೇಲೆ ಯಾವ ಪ್ರೀತಿನೂ ಇಲ್ಲಪ್ಪ ಅತ್ತಿಗೆ. ಅಟ್ಲೀಸ್ಟ್ ಈ ಮನೆ ಸೊಸಿ ಅನ್ನೋ ಒಂದು ಕರ್ಟಸಿಗರ ಮರ್ಯಾದೆ ಕೊಡ್ತಾರ ಅದು ಇಲ್ಲ. ಮತ್ ಹಿಂಗ್ ಮಾಡಿದ್ರೆ ಹೆಂಗಪ್ಪ? ಇಷ್ಟು ವರ್ಷದಾಗ ಅವ್ವ ಯಾವತ್ತವ್ರು ಇದ್ರೆ ಹಿಂಗ್ ಮಾತಾಡಿದ್ದಿಲ್ಲ. ಆದ್ರೆ ಇವತ್ ಮಾತಾಡ್ಯಾರ ಅಂದ್ರೆ ಅವ್ರಿಗೂ ಬೇಜಾರು ಆಕೇತಲ್ಲಪ್ಪ. ಯೋಚನೆ ಮಾಡ್ಬೇಕಲ್ಪ ನಾವು. ಪಾರ್ವತಿ ನಾನು ಯಾಕೆ ಬಾಯಿ ಮುಚ್ಕೊಂಡಿದ್ದೆ ಹೇಳು? ಅಷ್ಟು ಅಕ್ಕನ್ನ ಸಮಾಧಾನ ಮಾಡಕ್ ನೋಡಿದ್ದೆ ಗೊತ್ತನ. ಯಾಕೆ ಗೊತ್ತನ? ಅಕ್ಕ ನಿನ್ ಮರ್ಯಾದೆ ಕೊಡಲ್ಲ, ನಿನ್ ಮನ್ಸಿನ ನೋವಾಗ ಮಾತಾಡ್ತಾಳ, ನನಗೆಲ್ಲಾ ಗೊತ್ತು. ಆದ್ರೂ ಯಾಕೆ ನಾನು ಅಷ್ಟೊಂದು ತಡ್ಕೊಂಡು ಹೋಗ್ತೇನೆ ಅಂದ್ರ ನಮ್ಮಪ್ಪ ನಮ್ಮವ್ವ ಭಾಳ ಸಣ್ಣ ವಯಸ್ಸಿನಾಗ ಹೋಗ್ಬಿಟ್ರು. ಭಾಳ ಸಣ್ಣ ವಯಸ್ಸಿನಾಗ ಹೋಗಿಂದ ಅಕ್ಕ ನನ್ಗೆ ಹೆಂಗಾರ ಬೆಳೆಸ್ಬೋದಿತ್ತು, ಏನಾರ ಮಾಡ್ಬೋದಿತ್ತು. ಆದ್ರೆ ನನಗೊಂದು ಒಳ್ಳೆ ದಾರಿ ಹಚ್ಚಿದ್ಲು, ಓದಿಸಿದ್ಲು, ವಿದ್ಯಾಭ್ಯಾಸ. ಆಮೇಲೆ ನಮ್ದೊಂದು ಒಳ್ಳೆ ಜೀವನ ಕೊಟ್ಲಕ್ಕಿ ನನಗ ಸಂಸಾರ ಅಂದ್ರೆ ಏನು, ನನಗ ಈ ಜಗತ್ನ್ಯಾಗ ಹೆಂಗಿರ್ಬೇಕು, ಏನು ಒಳ್ಳೆ ಪ್ರಜೆಯಾಗಿ ಹೆಂಗ್ ಬದುಕಬೇಕು, ನಾನೊಂದು ಉನ್ನತ ಸ್ಥಾನಕ್ಕೆ ಬಂದೇನಂದ್ರೆ ಅದಕ್ಕೆ ಕಾರಣನೂ ಆಕಿನೂ ಅದಾಳ. ಅದಕ್ಕೆ ಏನು ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಪ್ರೀತಿ ಕೊಟ್ಟಾಳಕಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಕಿ ತಾಯಿ ಪ್ರೀತಿ ಕೊಟ್ಟಾಳ. ಏನು ನನ್ನ ಮದ್ವಿ ಆಕಿನ ಮುಂದೆ ನಿಂತು ಮಾಡಿದ್ಲ. ಆಕೆ ಯಾಕದು ನಾನು ನೀನು ಒಪ್ಕೊಂಡೆ ನೀನೇ ಬೇಕು ಅಂತ ನಾ ಕೇಳ್ಕೊಂಡೆ. ಅದಕ್ಕೆ ಆಕಿ ಬೇಡ ಅಂತ ಒಂದ್ಸಲ ಅಂದ್ಲ. ಆದ್ರ ನಾನು ಇಷ್ಟಕ್ಕೆ ವಿರುದ್ಧವಾಗಿ ಮತ್ತೆ ನಡ್ಕೊಲಿಲ್ಲಕಿ. ಆಗ್ಲಿ ಬಿಡು ಮತ್ತೆ ನೀ ಅಷ್ಟೊಂದು ಇಷ್ಟಪಟ್ಟು ಕೇಳಾತಿ ಅಂದ್ರೆ ಆಕಿನ ಮಾಡ್ತೀನಿ ಮದ್ವಿ ಅಂತ ಅವತ್ತು ನನಗೆ ನಿನ್ನ ಹುಡುಕಿ ಮದ್ವಿ ಮಾಡಿ ಕೊಟ್ಲ. ಏನು ಒಟ್ಟು ಒಂದ್ ರೀತಿ ಎರಡು ರೀತಿ ಅಲ್ಲ, ಆಕಿ ನನ್ನ ಜೀವನದಾಗ ಬಹಳ ಚೆನ್ನಾಗಿ ನೋಡ್ಕೊಂಡಾಳಕಿ. ಈಗೂ ನಾನಂದ್ರೆ ಬಹಳ ಪ್ರೀತಿ ನಮ್ಮ ಅಕ್ಕಗ. ನೋಡು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ತಮ್ಮಗೆ ಹುಷಾರಿಲ್ಲ ಅಂತೇಳಿ ಅಲ್ಲಿಂದ ಎಲ್ಲಾ ಅಡಿಗೆ ಮಾಡಿಸ್ಕೊಂಡು ಕಟ್ಕೊಂಡು ಬಂದಾಳಕಿ. ಹೌದಾ, ಕಟ್ಕೊಂಡು ನನ್ನ ನೋಡಕ್ ಬಂದಾಳಕಿ. ಆದ್ರ ಬರ್ಬೇಕಂತ ಕಟ್ಕೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ಆಕಿ ನನಗ ತಾಯಿ ಪ್ರೀತಿ ಕೊಟ್ಟಾಳ. ಏನ್ ಪಾರ್ವತಿ, ಎಲ್ಲಾ ಅಡಿಗೆ ಮಾಡಿ ಕಟ್ಕೊಂಡು ನನ್ನ ನೋಡಾಕ್ ಬರ್ಬೇಕು, ನಮ್ಮ ತಮ್ಮಗ ಆರಾಮಿಲ್ಲ ಅಂತೇಳಿ ಯೋಚನೆ ಮಾಡಿ ಫೋನ್ ಹಚ್ಚಾಳಕಿ. ಏನು ಆಮೇಲೆ ನನ್ನ ಮೇಲೆ ಬಹಳ ಜೀವದಾಳಕಿ. ಈ ಹೊತ್ತಿನ ಮಟನ್ ನನ್ನ ಮಗನ ಗತಿ ನೋಡ್ತಾಳಕಿ. ನನಗೆ ಸಿಗದೆ ಇರೋ ಖುಷಿ ಪ್ರೀತಿ ಯಾವುದು ನನಗೆ ಸಿಗದೆ ಇರೋದು ನಮ್ಮ ತಮ್ಮಗ್ ಸಿಗ್ಲಿ ಅಂತ ಯೋಚನೆ ಮಾಡ್ಯಾಳಕಿ. ಏನು ಇಷ್ಟೆಲ್ಲ ಆಸ್ತಿ ಮಾಡಿದೆ. ನಮ್ಮ ಅಪ್ಪನ ಮುಂದೆ ಒಂದು ಚೂರು ಇತ್ತು, ಅದು ನಾನು ಹೆಚ್ಚಿನ ಪ್ರಮಾಣದಾಗ ಬೆಳೆಸ್ಕೊಂಡು ಹೋದೆ, ಇಲ್ಲ ಅಂತಲ್ಲ. ಆದ್ರೆ ಯಾವತ್ತೂ ನನಗಿಂತದ್ದು ಕೊಡು ತಮ್ಮ ಅಂತ ಕೇಳಲಿಲ್ಲಕಿ. ಏನು ಅಲ್ಲಿ ಹೋಗಿಂದ ಪುಣ್ಯಕ್ಕೆ ಗಂಡನ ಮನೆಗೆ ಅಂತದ ಸಿಕ್ತು. ಆಕಿ ಏನ್ ಬಿಡು ಈಗ ನನಗ ಕೊಡುವಂಗಾಗ್ಯಾಳಕಿ. ಅಷ್ಟು ಆಸ್ತಿ ಆಕಿ ಕಡೆನೂ ಐತಿ, ಬೇಕಾದಂಗ ಐತಿ. ಎಲ್ಲ ಚಲೋ ಅದಾಳಕಿ. ಈಗ ಆಕಿ ಸ್ವಲ್ಪ ಯಾಕಂಗ ನಡ್ಕೊಳಕತ್ತಾಳ ಗೊತ್ತಿಲ್ಲ. ಆ ಕಾರಣಕ್ಕೆ ನಾನು ಆಕಿ ಕೂಡಿ ಜಗಳ ಮಾಡಕ್ ನನಗೆ ಮನ್ಸಾಗ್ಲಿಲ್ಲ. ಬೈದ್ರು ಬೈಲಿ, ಒಂದ್ ಹೊಡ್ತಾ ಹೊಡೆದಿದ್ರು ಸುಮ್ಮನೆ ಇರ್ತಿದ್ದೆ ನಾನು. ಯಾಕಂದ್ರೆ ನಂಗೆ ನಮ್ಮ ಅಕ್ಕ ಆಕಿ ಕೂಟ್ ನಾನು ಮಾತಾಡಕ್ ಆಗಲ್ಲ. ಹಂಗಂತೇಳಿ ಅಕ್ಕ ಅಂತ ಅಕ್ಕನ ತರ ಹೋಗಿ ನಿನ್ನ ಮನ್ಸಿಗೆ ನೋವು ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟು ದಿನ ಅಕ್ಕ ಏನ್ ಹೇಳ್ತಿದ್ಲ ಅದನ್ನೆಲ್ಲ ಕೇಳ್ಕೊಂಡು ನಾವು ಬಂದ್ವಿ. ಈಗ ಮಕ್ಕಳ ಪಾಳೆ ಐತಿ, ಮಕ್ಕಳ ಜೀವನ ಇದು. ಮಕ್ಕಳಿಗೆ ಏನ್ ಖುಷಿ ನಾವು ಅದನ್ನ ಮಾಡ್ಬೇಕು ತಂದೆ ತಾಯಿ ಆಗಿ. ಅದು ನನಗೆ ಗೊತ್ತೈತಿ ಪಾರ್ವತಿ. ಅದಕ್ಕೆ ನನ್ನ ಮಗ ಆತ ನನ್ನ ಮಗಳಿಗಾತ ಅವ್ರವ್ರು ಇಷ್ಟಪಟ್ಟು ಜೋಡಿ ಜೊತೆಗಿದ್ರೆ ಅವ್ರಿಗೆ ಖುಷಿ ಆಕೈತಿ ಅಂತ ನನಗೆ ಗೊತ್ತಾತ. ನಿನಗ ಅಲ್ಲಿ ಶಾಂತಕಾರ ಮನೆ ಕಡೆ ಹೋದ್ರೆ ನಿನಗೆ ಖುಷಿ ಆಕೈತಿ ಅಂತ ಗೊತ್ತಾತ. ಅದಕ್ಕೆ ನಾನು ಅವ್ರನ್ನ ನಿನ್ನ ಎಲ್ಲಾರನ್ನ ಅಲ್ಲಿ ಕರ್ಕೊಂಡು ಹೋದೆ ಆತ. ಆದ್ರೆ ಅದು ನಮ್ಮ ಮಕ್ಕಳಿಗೆ ಅರ್ಥ ಆಗ್ಲಿಲ್ಲ. ಏನು ಈಗ ಅದಕ್ಕೆ ಬೇಜಾರು ಮಾಡ್ಕೋಬೇಡ ನೀನು. ಏನು ಹೌದು ಅಕ್ಕ ನಿಮಗೆ ಇಷ್ಟೆಲ್ಲ ಮಾಡ್ಯಾಳ ಅಂತೇಳಿ ನೀವು ಸಹಿಸ್ಕೊಂಡಿದ್ರೆ ನಾನು ಯಾಕೆ ಅನಿಸ್ಕೋಬೇಕು? ನೋಡ್ರಿ ನಾ ಹೇಳಕತ್ತೇನೆ ಕೇಳ್ರಿ. ನನಗೆ ಅವ್ರ ಕಡೆ ಇಷ್ಟೆಲ್ಲ ಅನಿಸ್ಕೊಳಕ್ ಆಗಲ್ಲ. ಈಗ ನನಗೆ ಸಂಬಂಧ ಬೇಡ, ನೀವೇ ಬೇರೆ ನಾನೇ ಬೇರೆ ಅಂತ ಅವ್ರು ಹೋಗುವಂತ ಪರಿಸ್ಥಿತಿ ಏನೂ ಬಂದಿದ್ದಿಲ್ಲ. ಏನಿದೆ ಒಂದು ಸಣ್ಣ ಒಂದು ಮಾತಷ್ಟೇ. ಅವರಿಗೆ ಅವ್ರ ಇಷ್ಟ ಇಲ್ಲ ಪಾರ್ವತಿ ಅವರು ಅಂತೇಳಿ ನಮ್ಮ ಸೆಟ್ ಮಾಡಿದ್ರೆ ಯಾರೇನು ಮಾಡಕ್ಕಾಗ್ತತಿ? ಸುಮ್ಮನೆ ಅದನ್ನ ಬಾಯಿ ಮುಚ್ಕೊಂಡು ಅಷ್ಟೇ. ಏನು ನನಗೆ ಅತಿಯಾಗಿ ತಲೆ ತಗ್ಗಿಸ್ಕೊಂಡಿರಕ ಆಗಲ್ಲ ಅಷ್ಟೇ. ಏನು ಹೀಗಾಗಿದ್ದ
ಇದಾಗಿ ಹೋತು ಹಂಗಂತೇಳಿ ಹೋಗಿ ನಮ್ಮ ಅಕ್ಕನ ತಪ್ಪಾತಂತ ಕೇಳು ಕರ್ಕೊಂಬಾ ಇವೆಲ್ಲ ನಾ ಮಾಡೋದಿಲ್ಲ. ಬೇಕಾರ ಬರ್ಲಿ ಬೇಡಾರ ಬಿಡ್ಲಿ ಆತು ಮುಗೀತು. ಇದಕ್ಕೆ ನೀವು ಒಣ ಟೆನ್ಷನ್ ತಗೊಂಡು ಏನ ಈಗೊಮ್ಮೆ ದವಾಖಾನಿ ಮೆಟ್ಲ ಹತ್ತಿ ಬಂದಿರಿ ಮತ್ತೆ ಒಣ ಟೆನ್ಷನ್ ತಗೊಂಡು ಏನಾರು ತ್ರಾಸ ಮಾಡ್ಕೋಬೇಡ್ರಿ. ನಮ್ಮ ಸಂಸಾರಕ್ಕೆ ನೀವೇ ದಿಕ್ಕು. ಏನು ನಿಮ್ಮ ಅಕ್ಕ ಬರೋದಿಲ್ಲ ಮತ್ತೆ ಅದನ್ನೇ ಹೇಳಾಕತ್ತೇನೆ ನಾನು. ನನಗೆ ನೀವು ಬೇಕು, ನೀವಿದ್ರೆ ನಾನು. ನಿಮಗೆ ಏನಾರ ಆತಂದ್ರೆ ನಾ ಇರುದಿಲ್ಲ ಮತ್ತೆ ಅದಕ್ಕೆ ಹೇಳತ್ತೀನಿ. ಆಮೇಲೆ ನಾವಿಬ್ರು ಇಲ್ಲ ಅಂದ್ರೆ ಮಕ್ಕಳ ಜೀವನ ಏನಾಕೈತಿ ವಿಚಾರ ಮಾಡ್ರಿ. ಸುಮ್ಮನೆ ಅಕ್ಕ ಟೆನ್ಷನ್ ಮಾಡ್ಕೊಂಡು ಹೋದ್ಲು, ಅಕ್ಕ ಹಂಗಾತ, ಅಕ್ಕ ಹುಂಚಿ ಪಕ್ಕ ಅಂತೇಳಿ ನಿಂದಿರ್ಬೇಡ್ರಿ ಅಷ್ಟೇ. ಇಲ್ಲ ಇಲ್ಲ ನಾನೇನು ಟೆನ್ಷನ್ ಮಾಡ್ಕೊಳಲ್ಲ. ನಾನು ಈಗ ಮತ್ತೆ ನನ್ನ ಸಂಸಾರ ನನ್ನ ನಂಬ್ಕೊಂಡು ನೀ ಬಂದು ಮತ್ತು ನಾನು ಇಲ್ಲಿನೂ ನೋಡಲೇಬೇಕಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮದು ತಪ್ಪೇನಿಲ್ಲ. ನಮ್ಮ ಅಕ್ಕನ ಒಂಚೂರು ಓವರ್ ರಿಯಾಕ್ಟ್ ಮಾಡಿದ್ಲು. ಇರಲಿ, ಆಕಿ ಮಾತಾಡಿದ್ದು ತಪ್ಪು ಅಂತ ಅನ್ನಿಸ್ತಂದ್ರೆ ಆಕಿನೇ ಫೋನ್ ಮಾಡ್ತಾಳೆ. ನೋಡ ನಾಳೆ ಆದ್ರೆ ನಾನೇ ಒಂದು ಫೋನ್ ಮಾಡ್ತೀನಿ. ಏನು ನಾ ಮಾತಾಡ್ಸಿದ್ರೇನು ಆಕಿ ಮಾತಾಡ್ಸಿದ್ರೇನು ಸಂಬಂಧ ಸರಿ ಹೋಗ್ಬೇಕು ಅಷ್ಟೇ. ಇಲ್ಲಿ ಜಗಳ ಮುಂದುವರ್ಸೋದ್ಕಿಂತ ಹೌದಿಲ್ಲ. ನಾ ತಪ್ಪಾತ ಅಂತ ಕೇಳಿದ್ರೆ ನಮ್ಮ ಅಕ್ಕನ ಕಡೆ ನಾನೇನು ಸಣ್ಣವಾಗುದಿಲ್ಲ. ನಮ್ಮ ಅಕ್ಕಿ ನನ್ನ ತಾಯಿ ಇದ್ದಂಗೆ ತಪ್ಪಾತಂತ ಕೇಳ್ತೀನಿ ಅಷ್ಟೇ. ಕ್ಷಮಿಸೋದು ಬಿಡುದು ಆಕಿಗೆ ಬಿಟ್ಟಿದ್ದು. ಸರಿ ಹೋಗ್ರಿ, ಅರ್ಬಿ ಕಳದ ಬೇರೆ ಹಾಕೋರಿ.